MK ನ್ಯೂಸ್ 9 NTV ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಇಂದು ಹುಕ್ಕೇರಿಯಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಹುಕ್ಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಹಾಗೆ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಸಮಯದಲ್ಲಿ ಅಧ್ಯಕ್ಷರು ಶ್ರೀ ಬಸವಪ್ರಭು ಸುರೇಶ್ ವಂಟ್ಮೂರಿ, ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಮೊಹಮ್ಮದ್ ಅಲಿ ಬಾಡ್ಕರ್, ಪ್ರಧಾನ ಕಾರ್ಯದರ್ಶಿ ಶೇಖರ್ ದಾಮ್ ನೇಮಟ್, ಕಾರ್ಯದರ್ಶಿ ರಾಮಪ್ಪ ವಾಸೇದಾರ್, ಕೆಂಪಣ್ಣ, ಸುರೇಂದ್ರ ಮಗ್ದೂಮ್, ಶಮನ್ ಮುಲ್ತಾನಿ, ಅಶೋಕ್ ಮೆಟ್ಗುಡ್ಲಿ ಹಾಗೂ ಪದಾಧಿಕಾರಿಗಳು ಹಾಗೂ ರೈತ ಮಿತ್ರರು ಎಲ್ಲರೂ ಸೇರಿ ಇಂದು ತಹಶೀಲ್ದಾರ್ಗೆ ಮನವಿ ಕೊಡುವ ಮುಖಾಂತರ ಈ ರೈತ ಸಂಘಟನೆ ವತಿಯಿಂದ ನಮ್ಮ ನೀರು ನಮ್ಮ ಹಕ್ಕು ಎನ್ನುವ ಹಾಗೆ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿರುವ ರಾಜಾ ಲಕ್ಕಂಗೋಡ್ ಜಲಾಶಯ ನೀರನ್ನು ದೂರಿನ ಧಾರವಾಡ ಕೈಗಾರಿಕಾ ಪ್ರದೇಶ ಕೇಂದ್ರಕ್ಕೆ ನೀರನ್ನು ಸರಬರಾಜು ಮಾಡಲಾಗುತ್ತಿದ್ದು ಅದನ್ನು ತಡೆಗಟ್ಟಿ ನಮ್ಮ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಇಂದು ಹುಕ್ಕೇರಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವರದಿ ಬಾಡ್ಕರ್, ಹುಕ್ಕೇರಿ, MK ನ್ಯೂಸ್ 9 NTV ಕನ್ನಡ. ಮಾತೇನಾರು ತುಕಡಿ ಮಾಡಿ ಮತ್ತು ಇದರ ಜೊತೆಗೆ ದುರಾದೃಷ್ಟ ಸಂಗತಿ ಏನಂದ್ರೆ ಈ ರಾಜಾ ಲಕ್ಕಂಗೋಡ ಜಲಾಶಯ ಇದು ಇರೋದು ನಮ್ಮ ಹುಕ್ಕೇರಿ ತಾಲೂಕಿನಾಗ. ಹುಕ್ಕೇರಿ ತಾಲೂಕಿನ ರೈತರಿಗೆ ಸಮರ್ಪಕವಾದ ನೀರು ಬಳಕೆ ನಮಗಾಗ್ತಾ ಇಲ್ಲ. ಈ ನೀರನ್ನು ನಮ್ಮ ಉಸ್ತುವಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಇವರು ನಮ್ಮ ಜಿಲ್ಲಾಧಿಕಾರಿಗಳಾಗಲಿ, ತಾಲೂಕಾ ದಂಡಾಧಿಕಾರಿಗಳಾಗಲಿ, ಇದು ನಮ್ಮ ರೈತರಿಗೆ ಅನುಕೂಲ ಆಗೋಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರಿಗೆ ಅನುಕೂಲ ಆಗುವಂಥ ದೃಷ್ಟಿಯನ್ನೇ ಕೈಗೊಂಡಿದ್ದಾರೆ. ಇದು ನಮ್ಮೆಲ್ಲರಿಗೂ ದುರಾದೃಷ್ಟ. ನಮ್ಮ ಮಂದಿ ನಮಗೆ ಚೂರಿ ಹಾಕೋದಿತ್ತು ಅಂದ್ರೂ ಹರಕತ್ತಿಲ್ಲ. ಈಗ ನೋಡ್ರಿ, ಇಲ್ಲಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಒಯ್ಯೋಕ್ಕಿಂತ ಇಲ್ಲಿ ನಮ್ಮ ಹುಕ್ಕೇರಿ ಕ್ಷೇತ್ರ ಒಳಗೆ ಇಲ್ಲಿಂದ ಹುಕ್ಕೇರಿಗೆ ಪ್ರಾಪರ್ ಹುಕ್ಕೇರಿ, ಎಲ್ಲಿಮುನ್ನೋಳಿ, ಹಂಜಾನಟ್ಟಿ, ಕಮತ್ನೂರ, ಯಾದಗೂಡ, ಬೆಳವಿ, ಸೈಲಾಪುರ, ನಿಡಸೋಶಿ, ಅಮ್ಮಿನಭಾವಿ ಇನ್ನೂ ಹಲವಾರು ಕ್ಷೇತ್ರಗಳೊಳಗೆ ನೀರು ಪೂರೈಕೆ ಆಗ್ತಕ್ಕಂಥ ಆಗಲೇ ಆದಂಥ ಕ್ಷೇತ್ರಗಳದಾವೆ. ಅಲ್ಲಿ ನೀರು ಕೊಡೋಕ್ಕಿಂತ ಇಲ್ಲಿ ನೀರು ಕೊಟ್ಟರೆ ರೈತರು ಉದ್ಧಾರ ಆಗ್ತಾರೆ. ಇಲ್ಲಿ ಮತ್ತು ಈ ಡ್ಯಾಮ್ ಕಟ್ಟಬೇಕಾದ್ರೆ ನಮ್ಮಂಥ ರೈತರ ಸಾಕಷ್ಟು ಜಮೀನುಗಳು ಹೋಗ್ಯಾವ. ಮತ್ತು ಇಲ್ಲಿ ಎಲ್ಲಕ್ಕಿಂತ ಮಹತ್ವ ಅಂದ್ರೆ ಹಿರಣ್ಯಕೇಶಿ ನದಿ ದಂಡಿ ಮೇಲೆ ನಾವೇನದೇವಲ್ಲ, ನಮಗೆ ಏನು ಅಡಚಣೆ ಅದಾವ ಅಂದ್ರೆ ಹೊಳಿ ಬಂತು, ವಿಪರೀತ ಮಳೆಗಾಲ ಆತಂದ್ರೆ ಹೊಳಿ ಒತ್ತಡ ಹೆಚ್ಚಾಗ್ತೈತಿ. ಹೊಳಿ ಒತ್ತಡ ಹೆಚ್ಚಾಗೋದ್ರಿಂದ ಡ್ಯಾಮ್ಗಳು ತುಂಬ್ತಾವೆ. ಡ್ಯಾಮ್ ತುಂಬಿದ್ರೆ ಅವ್ರು ನೀರು ಬಿಡ್ತಾರೋ. ಆ ನೀರು ಬಿಟ್ಟಂಥ ಪ್ರವಾಹಕ್ಕೆ ನಾವು ಒಳಗಾಗ್ತೇವೆ. ನಮಗೆ ತ್ರಾಸೈತಿ. ಇದರಿಂದ ಇನ್ನೊಬ್ರಿಗೆ ಯಾರಿಗೂ ತ್ರಾಸಿಲ್ಲ. ಇದು ನಮ್ಮ ತ್ರಾಸನ್ನು ನಮಗೆ ಅನುಕೂಲ ಆಗಲಿ, ನಮ್ಮ ತಾಲೂಕಿನ ರೈತರಿಗೆ ಅನುಕೂಲ ಆಗಲಿ. ಬೇರೆ ತಾಲೂಕು ಅನುಕೂಲ ಆಗಬಾರ್ದು ಅಂತ ಉದ್ದೇಶ ಇಲ್ಲ. ಎಲ್ಲ ರೈತರು ನಂಗೆ ಅಷ್ಟ, ಇವತ್ತು ಹುಕ್ಕೇರಿ ತಾಲೂಕದು ಅಷ್ಟ, ಜಿಲ್ಲಾದಂಥ ರೈತರು ನಂಗೆ ಅಷ್ಟ. ಆದರೆ ಮಹತ್ವಪೂರ್ಣವಾಗಿ ಇಲ್ಲಿ ನೀರು ಅಲ್ಲಿ ಒಯ್ಯೋದಾರಲ್ಲ, ಇದು ದೊಡ್ಡ ತಪ್ಪ. ಇಲ್ಲಿ ರೈತರಿಗೆ ಅನುಕೂಲ ಆಗಲಿ. ಇದನ್ನು ಇದು ಹೆಚ್ಚುವರಿ ಆದರೆ ಮುಂದಿನ ಏನಾರ ಕ್ರಮ ತಗೊಂಡ್ರೆ ಇದು ಒಳ್ಳೆಯದ. ಇದೊಂದು ದೊಡ್ಡ ದುರಾಷ್ಟ್ರಕೈತಿ. ಇದನ್ನು ಅವರ ಸದುಪಯೋಗ ಮತ್ತು ರೈತರ ದುರುಪಯೋಗ ಅಂತ ಅವ್ರು ತಿಳ್ಕೊಂಡು ಏನಾದರೂ ಮಾಡಿದ್ದಾದ್ರೆ ಇದು ಅವ್ರ ತಪ್ಪು ಕಲ್ಪನೆ. ಈ ಕಲ್ಪನೆಗೆ ನಾವು ದೊಡ್ಡದಂತ ಬರಿ ಎಳಿಬೇಕಾಗ್ತೈತಿ. ಇದಕ್ಕೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಪಷ್ಟವಾಗಿ ಸ್ಪಂದಿಸಿ ನಮಗೆ ಸೂಕ್ತ ನ್ಯಾಯ ದೊರಕಿಸಬೇಕಂತ ವಿನಂತಿ ಕೊಟ್ಟಿದ್ದೆವು. ವಿನಂತಿಯನ್ನು ಸಂಪೂರ್ಣವಾಗಿ ಅವರ ಮನವರಿಕೆ ಆಗಿದೆ ಅಂತ ನಾವು ಭಾವಿಸಿದ್ದೇವೆ. ಆ ಭಾವನೆಗೆ ಅವರ ತಕ್ಕಂತೆ ಇರಬೇಕು ಅಂತ ನಮ್ಮದು ಮತ್ತೊಮ್ಮೆ ಅವ್ರಿಗೆ ಕಳಕಳಿ ವಿನಂತಿ ಇರ್ತದೆ. ಕೆಲವೊಂದು ಹಳ್ಳಿಯವರು, ಈಗ ನೀವು ಮಾನ್ಯ ದಂಡಾಧಿಕಾರಿಗಳಿಗೆ ಮನೆ ಕೊಟ್ಟಿದ್ರೆ ಅವರು ಕೆಲವೊಂದು ಹಳ್ಳಿಯವರು ಬಂದಿಲ್ಲ. ಅವರು ಪ್ರತಿಯೊಂದು ಈಗ ಇಡೀ ಹುಕ್ಕೇರಿ ತಾಲೂಕದ ಹಳ್ಳಿಯವ್ರಿಗೆ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈ ರೈತರು ಕೆಲವು ಕೆಲಸ ಕಾರ್ಯಗಳ ನಿಮಿತ್ತ ಬರಲಾರ್ದೆ ಇರ್ಬೋದು. ಆದ್ರೆ ಮಹತ್ವದ ವಿಷಯ ಅಂದ್ರೆ ಇವತ್ತು ಈ ನೀರು, ಹಿಡ್ಕಲ್ ಜಲಾಶಯ ನೀರು ನಾವು ಇವತ್ತು ಬದುಕಬೇಕಾದ್ರೆ ಆದರೆ ಹಿಡಕಲ್ ಜಲಾಶಯದ 100 ಕಿಲೋಮೀಟರ್ ನಿರ್ವಹಣೆ ಇದು ತಪ್ಪು. ಆಲ್ರೆಡಿ ಈಗಾಗಲೇ 37 TMC ಇರ್ತಕ್ಕಂಥ ನವಿಲು ತೀರ್ಥ ನೀರನ್ನು ಹುಬ್ಬಳ್ಳಿ ಧಾರವಾಡ ಕುಡಿಯಾಕ್ತಾ ಹೋದಿರಿ.
ನಮ್ಮಲ್ಲಿ 51 TMC ನೀರೋದಲ್ಲಿ ಇಲ್ಲಿ ನೀರನ್ನು 100 ಕಿಲೋಮೀಟರ್ ಆಚೆ ಕಡೆ ತಾವು ಎಲ್ಲಿ ಹೋಗ್ತಾರೆ ಹುಬ್ಳಿ ಧಾರವಾಡಕ್ಕೂ ಆಗಿದ್ದಾರೆ.